ಅಂದುಕೊಂಡಿದ್ದರು. ನಿತ್ಯ ನನ್ನ ಮನೆಯಲ್ಲಿ ಕಾಡುತ್ತಿರುವುದು 16 ಮನೆಗಳನ್ನು ಮುರಿಯುವ ಕುತಂತ್ರದ ಕಾಳಗ. ಹತ್ತವರಿಗೆ ಬೇಕಾಗಿರೋದು ನಿತ್ಯ ನ್ಯಾಯ ನೀತಿ. ಅವರ ರಕ್ತ ಹಂಚಿಕೊಂಡು ಬಂದಿರುವ ಈ ಮಹಾಂತೇಶರಿಗೆ ಬೇಕಾಗಿರೋದು ನಿತ್ಯ ಹೆಂಡ ಖಂಡ ಕಂಡ ಯಾವರು ತುಂಬಿದ ಹೆಣ್ಣುಗಳು. ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ. ಬಹಿರಂಗದಲ್ಲಿ ಬದುಕೋದು ಹೆತ್ತವರ ಕೀರ್ತಿ, ಅದೇ ಅಂತರಂಗದಲ್ಲಿ ಬದುಕೋದು ಈ ಮಹಾಂತೇಶನ ಕೀರ್ತಿ. ನನ್ನ ಇಚ್ಛೆ ಅಂತ ನಡೆದರೆ ಮಹಾಂತೇಶ, ನನ್ನ ಇಚ್ಛೆಯನ್ನು ಯಾರಾದರೂ ತುಚ್ಛವಾಗಿ ಕಂಡಿದ್ದರೆ ಅವರ ಬಾಳು ನುಚ್ಚು ನೋಡುವಲ್ಲಿ ಸಂದೇಹವೇ ಇಲ್ಲ. ಮಗು ಮಹಾಂತೇಶ, ಬೆಳಿಗ್ಗೆ ನೀನು ಮನೆಯಲ್ಲಿ ಇರ್ಲಿಲ್ಲ, ಎಲ್ಲಿಗೆ ಹೋಗಿದ್ದೀಯಪ್ಪ? ಏನಮ್ಮ, ಮನೆಯಲ್ಲಿ ಕಾಲ ಕಳೆಯಲು ತುಂಬಾ ಬೇಸರವಾಗಿತ್ತು. ಆದ ಕಾರಣ ಗೆಳೆಯರನ್ನ ಸುತ್ತಾಡಲು ಹೊರಗಡೆ ಹೋಗಿದ್ದೆ. ಅಲ್ಲೋ ಮಹಾಂತೇಶ, ನೀನು ಬೆಂಗಳೂರಿನಿಂದ ಬರುವುದೇ ಅಪರೂಪ. ಬಂದರೂ ಕೂಡ 4 ತಾಸು ಮನೆಯಲ್ಲಿ ಇರುವುದಿಲ್ವಲ್ಲೋ? ನಿಮ್ಮಪ್ಪ ನೋಡಿದ್ರೆ ಯಾವಾಗಲೂ ಮಹಾಂತೇಶ ಮಹಾಂತೇಶ ಅಂತ ಕೂಗ್ತಾನೆ ಇರ್ತಾನೆ. ನೀನ್ ನೋಡಿದ್ರೆ ಮನೆಯಲ್ಲಿ ಇರುವುದಿಲ್ಲ. ಇವತ್ತು ಒಂದು ದಿನವಾದ್ರೂ ಮನೆಯಲ್ಲಿರು. ತೆಗೆದುಕೊಳ್ಳಪ್ಪ ಈ ಹಾಲು. ಚಿಕ್ಕ ಮಗುವಿಗೆ ಹಾಲು ಕೊಡುವ ಹಾಗೆ ಈಗ ನಿನ್ನ ಮಗ ಮಹಾಂತೇಶನಿಗೆ ಹಾಲು ಕೊಡಲು ಬಂದಿರಲ್ಲ. ನಾನೇನು ಚಿಕ್ಕ ಮಗು ಮಹಾಂತೇಶನಲ್ಲ. ನಿಂತ ಪ್ರಾಪ್ತ ವಯಸ್ಸಿಗೆ ಬಂದಿರುವ ನಿನ್ನ ಮಗನಮ್ಮ ನಾನು. ಮಹಾಂತಿ, ನೀನ್ ಎಷ್ಟೇ ಬೆಳೆದು ದೊಡ್ಡವನಾದರೂ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಹೆತ್ತವರ ಕಣ್ಣಲ್ಲಿ ನೀನಿನ್ನೂ ಚಿಕ್ಕವನಪ್ಪ. ನೀನ್ ಈ ಮನೆಯಲ್ಲಿ ಚಿಕ್ಕವನಿದ್ದಾಗ ಚೊಕ್ಕಾಗಿ ಬೆಳೀಲಿ ಅಂತ ನಿತ್ಯ ನಿನಗಾಗಿ ನಾನು ಹಾಲು ಕುಡಿಸ್ತಾ ಇದ್ದೇನೆ. ಅದರ ಅಭ್ಯಾಸ ನಾನು ಇನ್ನೂ ಬಿಟ್ಟಿಲ್ಲ. ನೀನು ಈ ಮನೆಯಲ್ಲಿ ಇರುವಷ್ಟು ದಿನ ಹಾಲು ಕುಡಿದು ಚೆನ್ನಾಗಿರ್ಬೇಕೆಂಬುದೇ ನನ್ನ ಆಸೆ. ಹೆತ್ತ ತಾಯಿ ಕೈಯಿಂದ ಹಾಲು ಕುಡಿದ್ರೆ ಯಾವತ್ತೂ ಕೆಡಕಾಗೋದಿಲ್ಲ. ತೆಗೆದುಕೊಳ್ಳಪ್ಪ. ಹೆತ್ತ ಕರುಳಿನ ಪ್ರೀತಿ ತಿಳಿಯಲಾರದೆ ಏನೇನೋ ಮಾತನಾಡಿಬಿಟ್ಟೆ. ತಪ್ಪು ತಿಳಿಯಬೇಡಮ್ಮ. ಕಾರಣ ಹಾಲು. ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗ್ಯಾರು ಸಮ ನನ್ನ ಜಗದೀನೆ ಅಮ್ಮ. ನಿನ್ನ ವಾಲಿಪದ ನನ್ನ ಒಳಗೆ ಸದಾ ನಿನ್ನಗೆ ನೀಡಿದೆ ಅಮ್ಮ. ಗುಡಿಯ ಹಂಗಿರದ ನಿನ್ನನೆ ಬೇಕಿರದ ನಡೆವ ದೈವವೇ ಅಮ್ಮ. ಈ ಜನುಮ ನಿನ್ನ ವರದಾನವಮ್ಮ. ನಿನ್ನ ಒಂದು ಕೈಯಲ್ಲಿ ಸಾಕು ಜನ್ಮ ಪೂರ್ಣಿಮೆಗಳ ಸೈರುವೆನು. ನಿನ್ನ ಒಂದು ಪೂಜೆಯ ಸಾಕು ಅಗದ ವಿನಯದ ಸೇವಾ ಸೈರುವೆನು. ನೀನೇ ನನ್ನ ನೀನು ನನ್ನ ಜೀವವು ನೀನು ನನಗೆ ಎಲ್ಲವೂ ಅಮ್ಮ. ಅಮ್ಮ ನಿನಗ್ಯಾರು ಸಮ ನನ್ನ ಜಗದೀನೆ ಅಮ್ಮ. ಅಮ್ಮ ಅಮ್ಮ, ಅಮ್ಮ, ನಿನ್ನೆ ರಾತ್ರಿ ನಾನು ಬರುವುದು ತುಂಬಾ ಹೊತ್ತಾಗಿತ್ತು. ಅಪ್ಪಾಜಿ ಏನಾರು ತಪ್ಪು ತಿಳ್ಕೊಂಡ್ರಿ? ನೀನು ಮಾಡಿದ ತಪ್ಪು ನಿಮ್ಮಪ್ಪನ ಕಣ್ಣಿಗೆ ಬಿದ್ದರೆ ತಾನೇ ನಿನ್ನ ಬಗ್ಗೆ ತಪ್ಪು ತಿಳಿದುಕೊಳ್ಳೋದು. ನಿನ್ನೆ ರಾತ್ರಿ ನೀನು ಬರುವ ಸಮಯದಲ್ಲಿ ನಿಮ್ಮಪ್ಪ ಮನೆಯಲ್ಲಿರಲಿಲ್ಲ. ನೀನು ಕುಡಿದು ಅಲವಾರು
ನಡುಗುತ್ತಾ ಒಳಗಡೆ ಬಂದೆ. ನಾನೇ ನಿನ್ನ ಕೈ ಹಿಡಿದು ಕರೆದುಕೊಂಡು ಹೋಗಿ ರೂಮಿನಲ್ಲಿ ಮಲಗಿಸಿದೆ. ನೀನು ಮಾತನಾಡುವ ಸ್ಥಿತಿಯಲ್ಲೇ ಇರಲಿಲ್ಲ. ಈ ನಿನ್ನ ಘನತೆ ಅರಿವು ಕೂಡ ಇರಲಿಲ್ಲ. ಅಂದ ಮೇಲೆ ಒಟ್ಟಾರೆ ನಿಮ್ಮಪ್ಪನ ಕಣ್ಣಿಗೆ ಈ ನಿನ್ನ ಕೆಟ್ಟ ಚಡ ಬೀಳಿಲ್ವಲ್ಲ, ಅದು ನನ್ನ ಪುಣ್ಯ. ಹೌದಪ್ಪ, ಹೆತ್ತ ತಾಯಿಯಾಗಿ ನಿನಗೊಂದು ಮಾತು ಹೇಳ್ತಾ ಇದ್ದೀನಿ. ನೀನು ಈ ಮಾನವಂತರ ಮನೆತನದಲ್ಲಿ ಹುಟ್ಟಿದ ಮಗ. ನೀನು 10 ಜನ ಮೆಚ್ಚುವಂತಹ ಕೆಲಸ ಮಾಡಬೇಕೇ ವಿನಃ ಈ ವಯಸ್ಸಿನಲ್ಲಿ ಕುಡಿಯೋದು, ತಿನ್ನೋದು, ಜೂಜಾಟ ಆಡಿದ್ರೆ ಮುಂದೆ ನಿನ್ನ ಬಾಳಿನಲ್ಲಿ ದುರಂತ ತಪ್ಪಿದ್ದಲ್ಲ. ಅಂತ ಅಪರಾಧ ನಾನೇನು ಮಾಡಿದೆ? ಈ ಕರಿಯುಗದಲ್ಲಿ ಕುಡಿಯೋದು ಅಪರಾಧವೇ? ಕೊಲೆ, ಕಳ್ಳತನ, ಅತ್ಯಾಚಾರ ಮಾಡಿದರೆ ಅಪರಾಧವಾಗುತ್ತದೆ. ದೊಡ್ಡಿದ್ದು ದೊಡ್ಡವರಾದ ನಾವು ಕುಡಿಯೋದ್ರಲ್ಲಿ ಯಾವ ತಪ್ಪಿಲ್ಲವಲ್ಲ. ಹಾಗಂತ ನೀ ತಿಳ್ಕೊಂಡಿರ್ಬೇಕಪ್ಪ, ನಾವು ತಿಳಿದುಕೊಳ್ಬೇಕಲ್ಲ. ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆ. ಈ ಮನೆಯಲ್ಲಿ ಯಾವತ್ತಿಗೂ ತಪ್ಪಿಗೆ ಆಸ್ಪದವಿಲ್ಲ. ತಪ್ಪು ಮಾಡಿ ಈ ಜಾಗದಲ್ಲಿ ನಿಂತವರು ಯಾರೇ ಆಗಿರಲಿ, ಅಂಥವರಿಗೆ ಯಾವ ಕಾಲಕ್ಕೂ ಶಿಕ್ಷೆ ತಪ್ಪಿದ್ದಲ್ಲ. ಇಂಥ ಮನೆತನದಲ್ಲಿ ಹುಟ್ಟಿದ ನೀನು ಯಾವ ತಪ್ಪು ಮಾಡಬಾರ್ದು ಅಂತ ಹೇಳಿದೆ. ಒಂದು ವೇಳೆ ತಪ್ಪು ಮಾಡಿದ್ದೇ ನಿಜವಾಗಿದ್ದರೆ ನಿನ್ನ ಬಾಳಿನಲ್ಲಿ ದುರಂತ ತಪ್ಪಿದ್ದಲ್ಲ. ಎಚ್ಚರವಾಗಿ ಅಂತ ಅಪರಾಧ ಎಂತ ಕಣ್ಣು ಪ್ರೀತಿಸಿದರೆ ಏನು ಮಾತನಾಡುತ್ತೇನೆ. ತಪ್ಪು ತಿಳಿಯಬೇಡಮ್ಮ. ನಿನ್ನೆ ರಾತ್ರಿ ನಾನು ಕುಡಿದು ಬಂದಿದ್ದಕ್ಕೆ ಶಿಕ್ಷೆ ನೀಡೋದಾದರೆ ನಿನ್ನ ಕೈಯಿಂದಲೇ ನನ್ನ ಕೈಲಿಗೆ ನಾಲ್ಕು ಬಾರಿಸಿಬಿಡಮ್ಮ. ಈ ಮನೆಗೆ ನೀನೊಬ್ಬನೇ ಮಗನಪ್ಪ. ಹೆಣ್ಣೆಂದರೆ ನೀನೇ, ಗಂಡೆಂದರೆ ನೀನೆ. ನಮ್ಮಿಬ್ಬರ ಗಂಡ ಹೆಂಡರ ಬಾಳಿಗೆ ಕಣ್ಣಾಗಬೇಕಾದ್ರೂ ನೀನೆ. ನಿನ್ನ ಕೆನ್ನಿಗೆ ಹೊಡೆಯುಟ್ಟು ಸಣ್ಣ ಗುಣದವಳಲ್ಲಪ್ಪ ನಿನ್ನ ತಾಯಿ. ನಿನ್ನ ನಡೆ, ನುಡಿ, ರೀತಿ, ನೀತಿ ಯಾವಾಗಲೂ ಚೆನ್ನಾಗಿರ್ಬೇಕೆಂಬುದೇ ನನ್ನ ಆಸೆ. ನೀನು 100 ತಪ್ಪು ಮಾಡಿದರೂ ಕೂಡ ಸಹಿಸಿಕೊಳ್ಳುವಷ್ಟು ಮನೋಭಾವನೆ ನಿನ್ನ ಹೆತ್ತ ತಾಯಿಗಿದೆ. ಆದರೆ ನಿಮ್ಮಪ್ಪ ಮಾತ್ರ ಅಂಥವರಲ್ಲ. ದುಷ್ಟರನ್ನು ಕಂಡರೆ ಕೆಂಡ ಕಾಡ್ತಾರೆ, ಕಳ್ಳರನ್ನು ಕಂಡ್ರೆ ಕೈ ಕಾಲುಗಳನ್ನೇ ಮುರಿತಾರೆ, ಕೊಲೆ ಗಡುಕರನ್ನು ಕಂಡ್ರೆ ಅವರ ಕತ್ತನ್ನೇ ಕತ್ತರಿಸಿಬಿಡ್ತಾರೆ. ಅಂಥವರ ಮಗನಾದ ನೀನು ಕೂಡ ಅಷ್ಟೇ ನಿಷ್ಠೆಯಿಂದ ಇರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅಮ್ಮ, ನಿನ್ನ ಪಾದ ಮುಟ್ಟಿ ಹೇಳ್ತಾ ಇದ್ದಾರಮ್ಮ. ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಾನು ನಡೆದುಕೊಳ್ತೇನೆ. ಇದೇ ನನ್ನ ಕೊನೆಯ ಮಾತಮ್ಮ. ಅಮ್ಮ ಅಮ್ಮ, ಏನಪ್ಪ? ಇವತ್ತು ನಾನು ಬೆಂಗಳೂರಿಗೆ ಹೋಗ್ಬೇಕು. ಅಪ್ಪಾಜಿ ಹತ್ರ ಹೇಗಾದ್ರೂ ಮಾಡಿ 10,000 ರೂಪಾಯಿ ಸಿಗೋಣ. 10,000 50,000 ಕೊಡ್ತೀನಿ. ಆದ್ರೆ ನೀನು ಓದಿ ವಿದ್ಯಾವಂತನಾಗಬೇಕೆಂಬುದೇ ನನ್ನ ಆಸೆ. ಆಯ್ತಮ್ಮ. ಸರಿನಾ? ಏನು ಮಹಾದೇವಿ, ತಾಯಿ ಮಗ ನಿಂತುಕೊಂಡು ಯಾವುದೋ ವಿಚಾರದಲ್ಲಿದ್ದಂತೆ ಕಾಣುತ್ತೆ. ಏನಿಲ್ಲ ರೀ, ಇವನು ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ. ಅದಕ್ಕಾಗಿ ಒಂದು 10,000 ರೂಪಾಯಿ ಬೇಕಾಗಿದೆ ಅಂತ ಕೊಡ್ತೀರಾ? ಹೌದಾ ಮಹಾದೇವಿ, ಮಗು ಮಹಾಂತೇಶನಿಗೆ 10,000 ಕೊಡೋದಕ್ಕೆ ನಾನು ಕೇಳಬೇಕೆ? ನೋಡು, 10,000 ಬೇಕೆ? 50,000 ರೂಪಾಯಿ ಕೊಟ್ಟು ಕಳಿಸು. ಯಾರು ಬೇಡ ಅಂತಾರೆ? ಮಗು ಮಹಾಂತೇಶ, ಏನಪ್ಪಾಜಿ? ನಿನ್ನ ಹತ್ರ ಒಂದೇ ಒಂದು ಮಾತು ಕೇಳೋದಿದೆ, ಕೇಳಬಹುದೇ ಕಂದ? ಹೇಳಪ್ಪಾಜಿ, ನಿಮ್ಮ ಮಾತನ್ನು ನಾನು ಚಾಚು ತಪ್ಪದೆ ಪಾಲಿಸ್ತೀನಿ. ಮಹಾಂತೇಶ, ಈ ಮನೆಗೆ ನೀನೊಬ್ಬನೇ ಮಗ. ಈ ಮನೆಯ ಸ್ವಾಧೀನದಲ್ಲಿ ಬರುವ ಎಲ್ಲ ಆಸ್ತಿಗೂ ನೀನೇ ಸರ್ವಾಧಿಕಾರಿ. ಒಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವ ನೀನು. ನಮ್ಮಿಬ್ಬರ ವಯಸ್ಸು ಇರುತ್ತಾ ನಡೆದಿದೆ. ನಿನ್ನ ಬುದ್ಧಿ ವೃದ್ಧಿಯಾಗುತ್ತಾ ನಡೆಯಬೇಕಂದ. ಬೆಳೆಯುವ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ನಿನ್ನ ಬದುಕನ್ನು ಕಂಡು 10 ಜನರು ಮೆಚ್ಚಿಕೊಳ್ಳುವಂತಿರಬೇಕು. ತುಚ್ಛವಾದ ನಿನ್ನ ಇಚ್ಛೆಗಳನ್ನು ಸುಟ್ಟು ಚೊಕ್ಕ ಚಂದನದ ಗೊಂಬೆಯಾಗಿ ಕಾಣಬೇಕು ಈ ಕಂಡವರೆಗೂ. ಆ ವಾಟಿ ಯಾಕಂದ ವಾಟಿಯನ್ನು ಹಾಗೆ. ಆಯ್ತಪ್ಪಾಜಿ. ಅಪ್ಪಾಜಿ, ಹೆತ್ತ ಕರಳಿಗೆ ಯಾವ ಕಳಂಕ ಬಾರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ನಿಮ್ಮ ನ್ಯಾಯ, ನೀತಿ, ಧರ್ಮದ ಉಸಿರಾಗಿ ಸದಾ ನಿಮ್ಮ ಆಶೀರ್ವಾದದಲ್ಲೇ ಬದುಕುತ್ತೇನೆ ಅಪ್ಪಾಜಿ. ನಿಮ್ಮ ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಡಿ. ಮಹಾಂತೇಶ, ಹೆತ್ತವರು ಹೆತ್ತ ಮಗನ ಮೇಲೆ ನಂಬಿಕೆ ಇಡಿದ್ರೆ ಮತ್ತಾರ ಮೇಲೆ ಇರ್ಬೇಕು ಹೇಳು?
ನೋಡು, ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿರಬೇಕು ಕಂದ, ನೋವಾಗಿರಬೇಕು. ಆದರೆ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಹೆತ್ತವರ ಆಸೆಯಂತೆ ಬುದ್ಧಿ ಎಂಬ ಹಣ್ಣು ಹಂಪಲುಗಳನ್ನು ಹಾಕಿ ಮನೆ ಎಂಬ ಬೇಲಿಯನ್ನು ಹೆಣೆದು ಸಾವಿರಾರು ಜನರಿಗೆ ಪಾಠ ಹೇಳುವ ಶಿವಶರಣರ ಹಕ್ಕಿಯಾಗಲಿ ಅಂತ ನನ್ನ ಆಸೆ ಕಣೋ, ನನ್ನ ಆಸೆ. ಆದರೆ ಅದೇ ಹಕ್ಕಿ ರೆಕ್ಕೆ ಬಲಿತ ಮೇಲೆ 10 ಜನರನ್ನು ಕುಕ್ಕುವ ರಣ ಹತ್ತು ಆಗಬಾರ್ದಂತ ನನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗ ನಾನು ಅರ್ಥ ಮಾಡಿಕೊಂಡೆ. ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಹಸಿ ಮಾತ ತಿನ್ನುವ ರಣಹದ್ದಲ್ಲ. ಶಿವಶರಣರ ಮಠದಲ್ಲಿ ನಿತ್ಯ ಪಾಠ ಪಡಿಸುವ ಅರಗಿನಿ ನಾನು. ಅಪ್ಪಾಜಿ, ನೀವೇ ಕಾದು ನೋಡಿ, ಈ ಹಕ್ಕಿ ಕುಕ್ಕುವುದು ಅಥವಾ ಹೆತ್ತ ಕರಳಿಗೆ ಕೀರ್ತಿ ತರುವುದು. ಸಂತೋಷ ಮಹಾಂತೇಶ್, ತುಂಬಾ ಸಂತೋಷ. ಅಮ್ಮ, ನಾನು ಬೆಂಗಳೂರಿಗೆ ಹೋಗಿ ಬರ್ತೀನಮ್ಮ. ರುದ್ರಣ್ಣ, ನಾನು ಬೆಂಗಳೂರಿಗೆ ಹೊಂಟಿದ್ದೀನಿ. ಚೆನ್ನಾಗಿದೆ ತಾನೇ? ಚೆನ್ನಾಗಿದ್ದೀನಿ ರೀ ದನರ, ಎಲ್ಲ ನಿಮ್ಮ ಆಶೀರ್ವಾದ ರೀ. ಅಲ್ರಿ ದನರ, ಇನ್ನೂ 4 ದಿವಸ ಇದು ಹೋಗೋದಲ್ರಿ? ಇಲ್ಲ ರುದ್ರ, ಬೆಂಗಳೂರಲ್ಲಿ ತುಂಬಾ ಕೆಲಸ ಇದೆ. ಅರ್ಜೆಂಟಾಗಿ ನಾನು ಬೆಂಗಳೂರಿಗೆ ಹೋಗಲೇಬೇಕು. ಮತ್ತೆ ಸಮಯ ಸಿಕ್ಕಾಗ ಯಾವಾಗಲಾದ್ರೂ ಬಂದ್ರಾಯ್ತು. ರುದ್ರ, ಒಳಗಡೆ ಸುಟ್ಕೇಸಿದೆ. 10,000 ರೂಪಾಯಿ ತೆಗೆದುಕೊಂಡು ಬಂದು ಮಹಾಂತೇಶನ ಬ್ಯಾಗ್ನಲ್ಲಿ ಇಟ್ಟುಬಿಡು. ಹೌದು, ಆಯ್ತು ರೀ ದನರ. ಮಾಂತೇಶ, ಏನಮ್ಮ? ಊರಿಗಂತೂ ಹೋಗ್ತಾ ಇದೀಯಾ? ಹೋದ ತಕ್ಷಣ ನನ್ಗೆ ಫೋನ್ ಮಾಡು. ಆಯ್ತಮ್ಮ. ನೀನು ಚಿಕ್ಕಮ್ಮನ ಕೇಳಿದ್ದೀನಿ ಅಂತ ಹೇಳು. ಆಯ್ತಮ್ಮ. ವಾಟ್ಸಾಪ್, ಫೇಸ್ಬುಕ್, ಯೂಟ್ಯೂಬ್ ಇವೆಲ್ಲ ನೋಡ್ಕೊಂಡು ಕುಂದ್ರಬೇಡ. ಯಾವ ಹುಡುಗಿರನ್ನು ಕಣ್ಣೆತ್ತಿ ನೋಡ್ಬೇಡ. ಅಭ್ಯಾಸ ನೀನು ಅಷ್ಟೇ. ಮಹಾದೇವಿ, ಹಾ? ನೀನು ಮಗನ ಜೊತೆ ಹೋಗ್ತೀಯಾ? ನಾನು ಹೋದ್ರೆ ನಿಮಗೇನ್ ಮಾಡ್ತೀರ? ನೋಡು, ಮತ್ತೆ ಈಗ ವಿಚಾರ ಮಾಡು. ಬರ್ಲಿಲ್ಲ ಅವಾಗ ನಾನು ಬರೋ ಅವಶ್ಯಕತೆ ಇಲ್ಲ, ತೋಡ್ರಿ. ಆಯ್ತು, ಆಶೀರ್ವಾದ ಕಳಿಸಿದ್ರು. ಸಿಗ್ತಾನ ನನ್ನ ಮಗಳಿಗೆ ಸೇರ್ತಾ ಬೆಂಗಳೂರು ಅಲ್ಲೇ ಕಾಲೇಜ್ ಕಲಿಯಕತ್ತಾಳ್ರಿ. ಈ ಸಲ BA ಮುಗಿಬೋದು. ಸ್ವಲ್ಪ ನೀವು ಭೇಟಿಯಾಗಿ ನಾವು ಧನ್ಯರು ಅವರು ಎಲ್ಲ ಚೆನ್ನಾಗಿದೀವಿ ಅಂತ ಹೇಳಿ ಬರ್ತೀರೇನ್ರಿ? ನಿನ್ನ ಮಗಳು ಬೆಂಗಳೂರಿಗೆ ಕರಿತಾ ಇದ್ದಾಳ? ಯಾವ ಕಾಲೇಜು, ಎಲ್ಲಿದ್ದಾಳೆ ಅಂತ ಅವಳಿಗೆ ಕಾರಣ? ನಿನ್ನ ಹತ್ರ ಅವಳ ವಿಳಾಸ ಏನಾದರೂ ಇದೆಯಾ? ಆಯ್ತು ರೀ. ಛೇ, ಮನ್ಯಾಗ ಬಿಟ್ಟು ಬಂದೀನಿ ನೋಡ್ರಿ ಧನ್ಯರ. ಮುಂದಿನ ಸಲ ಬಂದಾಗ ತಪ್ಪದೆ ಕೊಡ್ತೀನಿ ರೀ. ಇದು ಬರ್ರಿ, ನಿಮಗೆ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ನಾ ಹಂಗ ತೋಡ ಕಡೆ ಹಾಕಿ ಬರ್ತೀನಿ ರೀ. ಅಮ್ಮ, ಅಪ್ಪಾಜಿ ಬರ್ತೀನಮ್ಮ. ಆಯ್ತು ಮಹಾಂತೇಶ್. ನಿಮ್ಮ ಒಂದು ಸಾಂತ್ವನವೇ ಸಾಕು, ಈ ನೋವನ್ನೆಲ್ಲ ನಾನು ನುಂಗಿ ನುಡಿದು. ನಿಮ್ಮ ಒಂದು ಬೆನ್ನು ತರು ಸಾಕು, ಜಗವನ್ನೆಲ್ಲ ನಾನು ಕೊಟ್ಟು. ಮಹಾದೇವಿ, ಬನ್ನಿ ನಡೆ. ಹೊಟ್ಟೆ ತುಂಬಾ ಶೀತ ಇದೆ, ಊಟ ಬಡಿಸು ಬಾ. ಬನ್ನಿ, ಹಾಗಾದ್ರೆ ಊಟ ಮಾಡಿ.